ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನೋಡ್ತಾ ಇರೋದು ಕಂಪ್ಯೂಟರ್ ಕೀಬೋರ್ಡ್ನಲ್ಲಿ ಕನ್ನಡ ಅರಳಿಸಿದ ಮಾಂತ್ರಿಕರ ಬಗ್ಗೆ. ಕಂಪ್ಯೂಟರ್ ಕೀಬೋರ್ಡ್ ಇರೋದು ಇಂಗ್ಲಿಷಿಗೆ, ಅದರಲ್ಲಿರೋದು ಬರೀ 26 ಅಕ್ಷರಗಳು. ಆದರೆ ಕನ್ನಡದಲ್ಲಿ 50ಕ್ಕೂ ಹೆಚ್ಚು ಅಕ್ಷರಗಳಿವೆ. ಕಾಗುಣಿತ, ಒತ್ತಕ್ಷರ ಅಂತ ನೂರಾರು ಕಾಂಬಿನೇಷನ್ಗಳಿವೆ. ಈ ಸಮುದ್ರದಷ್ಟು ದೊಡ್ಡ ಭಾಷೆಯನ್ನು ಆ ಪುಟ ಕೀಬೋರ್ಡ್ ಒಳಗೆ ಒಂದು ಸ್ಪೆಷಲ್ ಲಾಜಿಕ್ ಬೇಕಿತ್ತು. ಈ ಲಾಜಿಕ್ಕನ್ನು ಕಂಡುಹಿಡಿದವರು ಪ್ರೊಫೆಸರ್ ಕೆ.ಪಿ. ರಾವ್. ಕೆ.ಪಿ. ರಾವ್ರವರ ಪೂರ್ಣ ಹೆಸರು ಕಿನ್ನಿ ಕಂಬಳ ಪದ್ಮನಾಭ ರಾವ್. ಮಂಗಳೂರು ಹತ್ತಿರದ ಕಿನ್ನಿ ಕಂಬ ಎಂಬ ಊರಿನಲ್ಲಿ 1940ರಲ್ಲಿ ಫೆಬ್ರವರಿ 29ರಂದು ಹುಟ್ಟಿದ ಪ್ರತಿಭೆ ಇವರು. ಇನ್ನೊಂದು ವಿಷಯ ಅಂದರೆ, ಕೆ.ಪಿ. ರಾವ್ರವರು ಕಂಪ್ಯೂಟರ್ ಸೈನ್ಸ್ ಓದಿದವರಲ್ಲ, ಅವರೊಬ್ಬ ಕೆಮಿಸ್ಟ್ರಿ ಸ್ಟೂಡೆಂಟ್. ಕೆಮಿಸ್ಟ್ರಿ ಲ್ಯಾಬಿನಿಂದ ಕಂಪ್ಯೂಟರ್ ಕೀಬೋರ್ಡ್ವರೆಗಿನ ಜರ್ನಿ ಇದೆಯಲ್ಲ, ಅದು ನಿಜಕ್ಕೂ ರೋಚಕ. ಕೆ.ಪಿ. ರಾವ್ರವರು ಒಂದು ಸಿಂಪಲ್ ಮತ್ತು ಪವರ್ಫುಲ್ ಲಾಜಿಕ್ ಯೋಚನೆ ಮಾಡಿದ್ರು. ಅದೇ ಫೊನೆಟಿಕ್ ಲಾಜಿಕ್. ಅಂದರೆ ನಾವು ಬಾಯಲ್ಲಿ ಹೇಗೆ ಉಚ್ಚಾರಣೆ ಮಾಡ್ತೀವೋ ಹಾಗೆ ಟೈಪ್ ಮಾಡೋದು. ಈ ಲಾಜಿಕ್ನಿಂದ ಕನ್ನಡ ಟೈಪ್ ಮಾಡೋದು ತೀರಾ ಸರಳವಾಯಿತು. ಇವರ ಈ ಕಾರ್ಯಕ್ಕೆ ಕರ್ನಾಟಕ ಸರ್ಕಾರದವರು ನಾಡೋಜ ಪ್ರಶಸ್ತಿ ನೀಡಿ ಗೌರವಿಸಿದೆ. ಟೆಕ್ನಾಲಜಿ ಮತ್ತು ಭಾಷೆ ಎರಡನ್ನೂ ಪ್ರೀತಿಸುವ ಇವರು ನಿಜವಾದ ಕನ್ನಡದ ಟೆಕ್ ರೂವಾರಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್